ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕಲ್ಯಾಣ ಇಲಾಖೆಯ ಕರ್ಮಕಾಂಡ ಈಗ ಬಯಲಾಗ್ತಾ ಇರುವಂತದ್ದು. ಪರಿಶಿಷ್ಟ ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿ ಲೂಟಿಯನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಅನುಪಾತವೇ ದಾಖಲಾತಿಯಲ್ಲಿ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜನ ಕಳ್ಳಾಟ ಈಗ ಬಯಲಿಗೆ ಬರ್ತಾ ಇರುವಂತದ್ದು. ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಜಾಸ್ತಿ ತೋರಿಸಿ ಲೂಟಿಯನ್ನ ಮಾಡಲಾಗ್ತಾ ಇದೆ. ಅಕ್ರಮ ಆಸ್ತಿ ಗಳಿಕೆಯಲ್ಲಿ ನಟರಾಜ ತಲ್ಲೀನರಾಗಿದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಕಚೇರಿಗೆ ಚಕ್ಕರ್, ಕಾರಿನಲ್ಲಿ ಊರೂರು ಸುತ್ತಾಟವನ್ನ ಮಾಡಲಾಗ್ತಾ ಇದೆ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಕರ್ಮಕಾಂಡ ಈಗ ಬಯಲಾಗ್ತಾ ಇರುವಂತದ್ದು. ಪರಿಶಿಷ್ಟ ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿಯ ಲೂಟಿತನ ಈಗ ಹೊರಗಡೆ ಬರ್ತಾ ಇದೆ. ವಿದ್ಯಾರ್ಥಿಗಳ ಅನುಪಾತವನ್ನೇ ದಾಖಲಾತಿಯಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜನ ಕಳ್ಳಾಟ ಈಗ ಆಚೆ ಬರ್ತಾ ಇದೆ. ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಜಾಸ್ತಿ ತೋರಿಸಿ ಲೂಟಿಯನ್ನ ಹೊಡೆಯಲಾಗ್ತಾ ಇದೆ. ಅಕ್ರಮ ಆಸ್ತಿ ಗಳಿಕೆಯಲ್ಲಿ ನಟರಾಜ ತಲ್ಲೀನರಾಗಿದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಕಚೇರಿಗೆ ಚಕ್ಕರ್ ಹಾಕಲಾಗ್ತಾ ಇದೆ. ಇನ್ನು ಕಾರಿನಲ್ಲಿ ಊರೂರು ಸುತ್ತಾಟವನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು.
ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ಮಕಾಂಡ ಬಯಲಾಗ್ತಾ ಇದೆ. ಪರಿಶಿಷ್ಟ ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿ ಲೂಟಿಯನ್ನ ಹೊಡಿತಾ ಇದ್ದಾರೆ. ವಿದ್ಯಾರ್ಥಿಗಳ ಅನುಪಾತವನ್ನೇ ಈ ಒಂದು ದಾಖಲಾತಿಯಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಪರಶುರಾಮ್. ಪರಶುರಾಮ್, ಏನು ನೋಡ್ತಾ ಇದ್ವಿ ಈಗ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ. ಪರಿಶಿಷ್ಟ ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿ ಲೂಟಿತನವನ್ನ ಹೂಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಅನುಪಾತವನ್ನೇ ದಾಖಲಾತಿಯಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಏನು ನಟರಾಜನ ಆ ಒಂದು ಲೂಟಿತನ ಆಚೆ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತ್, ಏನಂತಂದ್ರೆ ಸರ್ಕಾರ ಒಂದು ರೀತಿಯಲ್ಲಿ ಶೋಷಿತ ಜನಾಂಗಕ್ಕೆ ಶಿಕ್ಷಣ ಕೊಡುವುದರ ಜೊತೆಗೆ ಗುಣಮಟ್ಟದ ಆಹಾರ ಕೊಡಬೇಕು, ಹಾಗೂ ವಿದ್ಯಾರ್ಥಿಗಳು ಕೂಡ ವಸತಿ ಸಹಿತವಾಗಿ ಶಿಕ್ಷಣ ಪಡಿಬೇಕಂತೇಳಿ ಸರ್ಕಾರ ಒಂದು ರೀತಿಯಲ್ಲಿ ಆದೇಶ ಸುತ್ತೋಲೆ ಹೊರಡಿಸಿದೆ. ತದನಂತರ ಏನಂತಂದ್ರೆ ಎಲ್ಲಾ ರೀತಿಯ ಸೌಲಭ್ಯಗಳ ಜೊತೆಗೆ ಆ ಶೋಷಿತ ಜನಾಂಗದ ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ಶಿಕ್ಷಣ ಮಟ್ಟದಲ್ಲೂ ಕೂಡ ಸುಧಾರಣೆ ಆಗಬೇಕೆಂಬ ಕಡೆಗೆ ಸರ್ಕಾರದ ಕಲ್ಪನೆ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ಒಂದು ರೀತಿಯಲ್ಲಿ ಇದು ಉಲ್ಟಾ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಒಂದು ರೀತಿಯಲ್ಲಿ ಯಾವ ರೀತಿ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಮಾನವಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಇದೆ, ಆದ್ರೆ ವಸತಿ ಯುತ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂತ ಸೌಲಭ್ಯಗಳು ಯಾವ ರೀತಿ ಇದೆ ಅಂತ ಹೇಳಿ ಈ ದೃಶ್ಯಾವಳಿ ಸಾಕಂತ ಹೇಳ್ಬೋದು. ಯಾಕಂತಂದ್ರೆ ಈ ಮೆಟ್ರಿಕ್ ನಂತರ ಅಂದ್ರೆ ಮೆಟ್ರಿಕ್ ಪೂರ್ವ ಈ ವಸತಿ ಶಾಲೆಗಳು ಮಾನವಿ ತಾಲೂಕು ಇರ್ತಕ್ಕಂತ ವಸತಿ ಶಾಲೆಗಳು ನಾವು ಗಮನಿಸಿದ್ರೆ ಈ ವಸತಿ ಶಾಲೆಗಳು ಯಾವ ರೀತಿ ಇದಾವ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದ್ ರೀತಿಯಲ್ಲಿ ದಂಗ ಆಗ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟಿದ್ರು ಕೂಡ ಯಾಕಂತಂದ್ರೆ ನಟರಾಜ್ ಎಂಬ ತಾಲೂಕು ಅಧಿಕಾರಿ ಕೂಡ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳು ಕೊಟ್ಟಿದ್ದಾನೆ. ಯಾಕಂದ್ರೆ ವಿದ್ಯಾರ್ಥಿಗಳು ಒಂದ್ ರೀತಿಯಲ್ಲಿ ಇಲ್ಲಿ ಯಾವ ಸ್ನಾನದ ಕೋಣೆಗಳು, ಯಾಕಂತಂದ್ರೆ ದೃಶ್ಯಾವಳಿ ನಾವು ನೋಡ್ತಾ ಇದೀವಿ, ಸ್ನಾನದ ಕೋಣೆಗಳು ಯಾವ ರೀತಿ ಮಾಡಬೇಕು. ಯಾಕಂತಂದ್ರೆ ಯುವಕರು ಯಾವ ರೀತಿಯಲ್ಲಿ ಆ ಸ್ನಾನದ ಕೋಣೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಬಾಗಿಲು ವ್ಯವಸ್ಥೆ ಕೂಡ ಇಲ್ಲ. ಈಗಿದ್ರು ಕೂಡ ಯಾವ ರೀತಿ ಇದೆ ಅಂದ್ಮೇಲೆ ಒಂದು ರೀತಿಯಲ್ಲಿ ಸರ್ಕಾರದ ಒಂದು ರೀತಿಯಲ್ಲಿ ದಂಗಾಗಿ ಹೋಗ್ತದೆ ಅಂತ ಹೇಳ್ಬೋದು ಅಮಿತ್. ಅಲ್ಲ ಅಂದ್ರೆ ಎಷ್ಟು ದಿನದಿಂದ ಈ ರೀತಿ ನಡೀತಾ ಇದೆ, ಏನಕ್ಕೋಸ್ಕರ ಈ ರೀತಿ ನಡೀತಾ ಇದೆ? ಇನ್ನು ಈ ರೀತಿಯಾಗಿ ಇದ್ರೂ ಕೂಡ ಅಲ್ಲಿನ ಮೇಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಅಮಿತ್, ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನವಿ ಸಮಾಜ ಕಲ್ಯಾಣ ಅಧಿಕಾರಿ ನಟರಾಜ್ ಅವರು ಕೂಡ ಒಂದು ರೀತಿಯಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿ ಅಂದ್ರೆ ಅಂಬೇಡ್ಕರ್ ಸೇವಾ ಸಮಿತಿ ಸತ್ಯಶೋಧನಾ ಸಮಿತಿಯವರು ಒಂದು ರೀತಿಯಲ್ಲಿ ಶಿವರಾಜ್ ಡೋಣಮಡಿ ಕೂಡ ಆರೋಪಿಸಿದ್ದಾರೆ. ಇಲ್ಲಿ ದಾಖಲಾತಿಗಳ ಇಲ್ಲದೆ ಇದ್ದಲ್ಲಿ ಕೂಡ ಇವರು ದಾಖಲಾತಿ ಸೋರಿಸಿ ವಿದ್ಯಾರ್ಥಿಗಳ ಹೆಸರಲ್ಲಿ ಕೋಟಿಗಟ್ಟಲೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಹಾಗೆ ಸಮಗ್ರವಾಗಿ ತನಿಖೆ ಆಗ್ಬೇಕಂತೇಳಿ ಕೂಡ ಶಿವರಾಜ್ ಡೋಣಮಡಿ ಕೂಡ ಆಗ್ರಹಿಸಿದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳು ಈ ಶಿವರಾಜ್ ಡೋಣಮಡಿ ಆರೋಪಿಸುವ ಪ್ರಕಾರ ಯಾವ ರೀತಿ ತನಿಖೆ ಕೇಳುತ್ತಾರೆ ಅಂತ ಒಂದ್ ರೀತಿಯಲ್ಲಿ ಕಾದು ನೋಡ್ಬೇಕಾಗಿದೆ ಅಮಿತ್. ಮತ್ತೆ ಇನ್ನು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಸುಳ್ಳು ದಾಖಲಾತಿಗಳನ್ನ, ವಿದ್ಯಾರ್ಥಿಗಳ ಅನುಪಾತಗಳನ್ನ ತೋರಿಸಲಾಗ್ತಾ ಇದೆ ಸರ್ಕಾರಕ್ಕೆ ಎಂಬುದಾಗಿ ಅಲ್ಲಿನ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ? ಅಮಿತ್, ಏನಂತಂದ್ರೆ ಸರ್ಕಾರದ ಅಧಿಕಾರಿಗಳು ಕೂಡ ಒಂದ್ ರೀತಿಯಲ್ಲಿ ಯಾವ ರೀತಿ ಇದಾರೆ ಅಂದ್ಮೇಲೆ ಒಂದ್ ರೀತಿಯಲ್ಲಿ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಇದಾಗಿದ್ದಾರೆ. ಇದರಲ್ಲಿ ಬಡಪಾಯಿ ಅಂದ್ರೆ ಶೋಷಣೆ ಒಳಗಾಗ್ತಕ್ಕಂಥ ವ್ಯಕ್ತಿಗಳು ಯಾರಂತಂದ್ರೆ ಆ ವಸತಿ ನಿಲಯ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಯಾಕಂತಂದ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ವಿದ್ಯಾರ್ಥಿಗಳ ಅನುಸಾರವಾಗಿ ಆ ವಿದ್ಯಾರ್ಥಿಗಳ ಗುಣಮಟ್ಟದಲ್ಲಿ ಊಟ ಕೊಡಬೇಕು, ಗುಣಮಟ್ಟದಲ್ಲಿ ಎಲ್ಲಾ ಸೌಲಭ್ಯಗಳು ಕೊಡ್ಬೇಕಂತೇಳಿ ಸರ್ಕಾರ ಕೂಡ ಒಂದ್ ರೀತಿಯಲ್ಲಿ ಡೈರೆಕ್ಷನ್ ಕೊಟ್ಟರು ಕೂಡ ಇಲ್ಲಿ ಆ ದೃಶ್ಯಗಳು ಯಾವ ರೀತಿ ಇದೆ ಅಂತೇಳಿ ಒಂದ್ ರೀತಿಯಲ್ಲಿ ನಮಗೆ ಕಣ್ಣು ಕಾಣಿಸ್ತಾ ಇದೆ. ಶಿವರಾಜ್ ಡೋಣಮಡಿ ಅವರು ಆರೋಪಿಸುವ ಪ್ರಕಾರ ಇದು ಯಾವ ಮಟ್ಟದಲ್ಲಿ ತನಿಖೆ ಆಗುತ್ತೆ ಅಂತ ಒಂದ್ ರೀತಿಯಲ್ಲಿ ಕಾದು ನೋಡಬೇಕಾಗಿದೆ ಅಮಿತ್. ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ಮಕಾಂಡ ಭ್ರಷ್ಟಾಚಾರ ಆಚೆ ಬರ್ತಾ ಇರುವಂತದ್ದು. ಪರಿಶಿಷ್ಟ ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿಗಳು ಲೂಟಿಯನ್ನ ಹೊಡಿತಾ ಇದ್ದಾರೆ. ವಿದ್ಯಾರ್ಥಿಗಳ ಅನುಪಾತವನ್ನ, ದಾಖಲಾತಿಯನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜನ ಕಳ್ಳಾಟ ಈಗ ಆಚೆ ಬರ್ತಾ ಇರುವಂತದ್ದು. ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಜಾಸ್ತಿ ತೋರಿಸಿ ಲೂಟಿಯನ್ನ ಹೊಡೆಯಲಾಗ್ತಾ ಇದೆ. ಅಕ್ರಮ ಆಸ್ತಿ ಗಳಿಕೆಯಲ್ಲಿ ನಟರಾಜ ತಲ್ಲೀನರಾಗಿದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಕಚೇರಿಗೆ ಚಕ್ಕರ್ ಅನ್ನ ಹಾಕ್ತಾರೆ, ಕಾರಿನಲ್ಲಿ ಊರೂರು ಸುತ್ತಾಟವನ್ನ ಮಾಡ್ತಾ ಇದ್ದಾರೆ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ಮಕಾಂಡ ಬಯಲಾಗಿದ್ದು ಪರಿಶಿಷ್ಟ ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿಯ ಲೂಟಿಯಾಟ ಈಗ ಬಹಿರಂಗವಾಗಿರುವಂತದ್ದು. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ನಟರಾಜನ ವಿರುದ್ಧ
ಅಂಬೇಡ್ಕರ್ ಜನಸೇವಾ ಸತ್ಯಶೋಧನಾ ಸಮಿತಿ ಆಕ್ರೋಶವನ್ನ ಹೊರಹಾಕಿದೆ. ಅಧಿಕಾರಿ ನಟರಾಜ್ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಯನ್ನ ಕಡಿಮೆ ಇದ್ರು ಸರ್ಕಾರಕ್ಕೆ ಜಾಸ್ತಿ ತೋರಿಸಲಾಗ್ತಾ ಇದೆ, ಸಂಖ್ಯೆಯನ್ನ ಜಾಸ್ತಿ ತೋರಿಸಿ ಲೂಟಿಯನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಆರೋಪಿಸಲಾಗಿರುವಂತದ್ದು.
ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ಮಕಾಂಡ ಬಯಲಾಗ್ತಾ ಇದೆ. ಪರಿಶಿಷ್ಟ ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿಯ ಲೂಟಿತನ ಆಚೆ ಬರ್ತಾ ಇರುವಂತದ್ದು. ವಿದ್ಯಾರ್ಥಿಗಳ ಅನುಪಾತವನ್ನೇ ದಾಖಲಾತಿಯಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜರ ಕಳ್ಳಾಟ ಆಚೆ ಬರ್ತಾ ಇದೆ. ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಜಾಸ್ತಿ ತೋರಿಸಿ ಲೂಟಿಯನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಅಕ್ರಮ ಆಸ್ತಿ ಗಳಿಕೆಯಲ್ಲಿ ನಟರಾಜ ಕಚೇರಿಗೆ ಚಕ್ಕರ್ ಹಾಕಿದ್ದಾರೆ. ಇನ್ನು ಕಾರಿನಲ್ಲಿ ಊರೂರು ಸುತ್ತಾಟವನ್ನ ನಡೆಸಿದ್ದಾರೆ. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ಮಕಾಂಡ ಬಯಲಾಗಿದ್ದು, ಪರಿಶಿಷ್ಟ ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿಯ ಲೂಟಿಯಾಟ ಬಹಿರಂಗವಾಗಿರುವಂತದ್ದು. ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ನಟರಾಜನ ವಿರುದ್ಧ ಅಂಬೇಡ್ಕರ್ ಜನಸೇವಾ ಸತ್ಯಶೋಧನಾ ಸಮಿತಿ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಇನ್ನು ಅಧಿಕಾರಿ ನಟರಾಜ್ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಯನ್ನ ಕಡಿಮೆ ಇದ್ರೂ ಕೂಡ ಸರ್ಕಾರಕ್ಕೆ ಜಾಸ್ತಿ ತೋರಿಸಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ಮಕಾಂಡ ಬಯಲಾಗ್ತಾ ಇದೆ. ಪರಿಶಿಷ್ಟ ವಿದ್ಯಾರ್ಥಿಗಳ ಹೆಸರಲ್ಲಿ ಅಧಿಕಾರಿಗಳು ಲೂಟಿತನವನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಅನುಪಾತವನ್ನೇ ದಾಖಲಾತಿಯಲ್ಲಿ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವಿದ್ಯಾರ್ಥಿಗಳ ಅನುಪಾತವೇ ದಾಖಲಾತಿಯಲ್ಲಿ ಬದಲಾವಣೆ ಮಾಡಲಾಗಿರುವಂತದ್ದು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ತಪ್ಪು ಹಾಜರಾತಿಯನ್ನ ನೀಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ನಟರಾಜ್ ಅವರ ವಿರುದ್ಧವಾಗಿ ಈ ರೀತಿಯ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ನಾನು ತಪ್ಪೇ ಮಾಡಿಲ್ಲ ಎಂಬುದಾಗಿ ಹಿಂದೆ ಕೂಡ ಒಂದು ಸಾರಿ ಈ ನಟರಾಜ್ ಅವರು ಬೊಮ್ಮೆ ಹಾಕಿದ್ರು. ತಮ್ಮದೇ ಇಲಾಖೆಯ ಬಗ್ಗೆ ಮಾತನಾಡಲು ಈ ನಕಾರ ಮೀಟಿಂಗ್ ನೆಪ ಹೇಳಿ ಪದೇ ಪದೇ ಫೋನ್ ಅನ್ನ ಕಟ್ ಮಾಡಲಾಗ್ತಾ ಇದೆ. ತಪ್ಪು ಮಾಡಿಲ್ಲ ಅಂದ್ರೆ ಕರೆಯನ್ನ ಸ್ವೀಕರಿಸಲು ಏನ್ ತೊಂದರೆ ಅಂತ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು.
ಎಸ್ ವಿದ್ಯಾರ್ಥಿಗಳ ಅನುಪಾತವೇ ದಾಖಲಾತಿಯಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ತಪ್ಪು ಹಾಜರಾತಿಯನ್ನ ನೀಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ನಟರಾಜ್ ಅವರ ವಿರುದ್ಧವಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ನಾನು ತಪ್ಪೇ ಮಾಡಿಲ್ಲ ಎಂಬುದಾಗಿ ಈ ಹಿಂದೆ ಕೂಡ ಈಡೆನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದಾಗ ಈ ಹಿಂದೆ ಕೂಡ ಏನು ಫೋನ್ ಅನ್ನ ಮಾಡಿದ್ವಿ, ಸಂಪರ್ಕಕ್ಕೆ ತಂದಿದ್ವಿ. ಆಗ ನಾನು ತಪ್ಪೇ ಮಾಡಿಲ್ಲ ಅಂತ ಈ ಹಿಂದೆ ಬೊಮ್ಮೆಯನ್ನ ಹಾಕಿದ್ರು ನಟರಾಜ್ ಅವರು. ತಮ್ಮದೇ ಇಲಾಖೆಯ ಬಗ್ಗೆ ಮಾತನಾಡಲು ಒಂದ್ ರೀತಿಯ ನಕಾರವನ್ನ ತೋರಿಸಲಾಗ್ತಾ ಇದೆ. ಮೀಟಿಂಗ್ ನೆಪ ಹೇಳಿ ಪದೇ ಪದೇ ಫೋನ್ ಅನ್ನ ಕಟ್ ಮಾಡ್ಲಾಗ್ತಾ ಇದೆ. ಈಡೆನ್ಸ್ ವಾಹಿನಿ ಅವರನ್ನ ಸಂಪರ್ಕಕ್ಕೆ ತರಲು ಪ್ರಯತ್ನಿಸಿತ್ತು, ಆದ್ರೆ ಮೀಟಿಂಗ್ ನೆಪ ಹೇಳಿ ಪದೇ ಪದೇ ಫೋನ್ ಅನ್ನ ಕಟ್ ಮಾಡ್ಲಾಗ್ತಾ ಇದೆ. ತಪ್ಪು ಮಾಡಿಲ್ಲ ಅಂದ್ರೆ ಕರೆಯನ್ನ ಸ್ವೀಕರಿಸಲು ಏನ್ ತೊಂದ್ರೆ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಎಸ್ ವಿದ್ಯಾರ್ಥಿಗಳ ಅನುಪಾತವನ್ನೇ ದಾಖಲಾತಿಯಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ತಪ್ಪು ಹಾಜರಾತಿ ನೀಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ನಟರಾಜ್ ಇವರ ವಿರೋಧವಾಗಿ ಈ ಹಿಂದೆಯೂ ಕೂಡ ಸುದ್ದಿಯನ್ನ ಬಿತ್ತರಿಸಿದ್ವಿ. ಆಗ ಮಾತನಾಡಿದ್ರು, ಒಂದ್ ರೀತಿಯಲ್ಲಿ ನಾನು ತಪ್ಪು ಮಾಡಿಲ್ಲ, ನೀವು ಇಲ್ಲಿ ಬಂದು ನೋಡಿ ಯಾವ ರೀತಿ ಪರಿಸ್ಥಿತಿ ಇದೆ ಎಂಬುದಾಗಿ ಹೇಳಿದ್ರು. ಈಗಲೂ ಕೂಡ ನಾವು ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀವಿ, ಯಾವ ರೀತಿ ಇದೆ ಎಂಬುದಾಗಿ ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಈ ರೀತಿಯ ಹಾಸ್ಟೆಲ್ಸ್ ಗಳು ಇಲ್ಲಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಅನುಪಾತವನ್ನು ಕೂಡ ದಾಖಲಾತಿಯಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ. ಒಂದು ರೀತಿಯ ಹೆಚ್ಚಿನ ವಿದ್ಯಾರ್ಥಿಗಳನ್ನ ತೋರಿಸಿ ಅದರಲ್ಲಿ ಬರುವಂತಹ ಲಾಭವನ್ನ, ಅದರಲ್ಲಿ ಬರುವಂತಹ ಅನುದಾನಗಳನ್ನ ಲೂಟಿ ಹೊಡೆಯಲಾಗ್ತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ಹಿಂದೆ ಕೂಡ ಈಡೆನ್ಸ್ ನ್ಯೂಸ್ ಇವರನ್ನ ಸಂಪರ್ಕಕ್ಕೆ ತಂದಾಗ ನಾನು ತಪ್ಪೇ ಮಾಡಿಲ್ಲ ಎಂಬುದಾಗಿ ಬೊಮ್ಮೆ ಹಾಕಿದ್ರು. ಈಗ ತಮ್ಮದೇ ಇಲಾಖೆಯ ಬಗ್ಗೆ ಮಾತನಾಡಲು ಒಂದು ರೀತಿಯ ನಕಾರವನ್ನ ತೋರಿಸಲಾಗ್ತಾ ಇದೆ. ಒಂದು ರೀತಿಯ ಮೀಟಿಂಗ್ ನೆಪವನ್ನ ಹೇಳಿ ಪದೇ ಪದೇ ಫೋನ್ ಅನ್ನ ಕಟ್ ಮಾಡ್ಲಾಗ್ತಾ ಇದೆ. ಒಂದು ರೀತಿಯಲ್ಲಿ ತಪ್ಪು ಮಾಡಿಲ್ಲ ಅಂದ್ರೆ ಕರೆ ಸ್ವೀಕರಿಸಲು ತೊಂದರೆ ಏನು ಎಂಬುದಾಗಿ ಕೂಡ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಅಂಬೇಡ್ಕರ್ ಜನಸೇವಾ ಸಂಶೋಧನಾ ಸಂಸ್ಥೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾನ್ವಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರುವಂತಹ ನಟರಾಜ್ ಅವರ ಇತ್ತೀಚೆಗೆ ಮತ್ತು ಇದಕ್ಕಿಂತ ಹಿಂದೆನೂ ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ಎಸಗಿ ಮತ್ತು ಸಮಾಜದ ಹೋರಾಟಗಾರರು ಮತ್ತು ಮೀಡಿಯಾದವ್ರ ಮೇಲೆ ದೌರ್ಜನ್ಯ ಮಾಡೋದು ಈತನ ಒಂದು ಚಾಳೆಯಾಗಿರ್ತದೆ. ಮತ್ತು ಈತನ ಮುಖ್ಯ ಉದ್ದೇಶ ಏನಂತಂದ್ರೆ SC ST ದುಡ್ಡನ್ನು ಕಬಳಿಕೆ ಮಾಡೋದು ಮತ್ತು ಈತನ ಸಹಚರರಾಗಿರುವಂಥ ವಾರ್ಡನ್ಗಳು ಇವರ ವೃತ್ತಿಯೇ ಇದಾಗಿರ್ತದೆ. ಇದನ್ನ ಏನಾದರೂ ಬಹಿರಂಗಪಡಿಸ್ಬೇಕಂದ್ರೆ ಇವರ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳನ್ನು ತನಿಖೆ ಆಗಬೇಕು. ಅವರ ಚರಾಸ್ತಿ ಸ್ಥಿರಾಸ್ತಿ ತನಿಖೆ ಆದಾಗ ಇವರಿಗಿರೋಂಥ ಸಂಬಳಕ್ಕೆ ಮತ್ತು ಇವರ ಆಸ್ತಿಗಳಿಗಿರುವಂಥದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯ ರೂಲ್ ಪ್ರಕಾರ 20ರಿಂದ 30% ಮಾತ್ರ ಜಾಸ್ತಿ ಆಗಬೇಕು ಆದಾಯ. ಆ ಆದಾಯಕ್ಕಿಂತ ಹೆಚ್ಚಿಗೆ ಇವರು ಕೋಟ್ಯಾಂತರ ರೂಪಾಯಿ ಹೊಲಗಳ ಖರೀದಿ ಮಾಡೋದು, ಮನೆಗಳು ಕಟ್ಟೋದು, ಕಾರ್ಗಳನ್ನು ಇಡೋದು ಮತ್ತು ಅವರು ಸಾವಿರಾರು ರೂಪಾಯಿ ವಾಚ್ಗಳು ಕಟ್ಟೋದು, ಇದೆಲ್ಲ ಎಲ್ಲಿಂದ ಬರ್ತದೆ ಇವರಿಗೆ? ಮತ್ತು ಇವ್ರು ಏನಾದರೂ ಹಿಂದೆ ಕೋಟ್ಯಾಧಿಪತಿಗಳಾಗಿದ್ರ ಅದನ್ನೆಲ್ಲವನ್ನು ತನಿಖೆ ಆಗಬೇಕು. ಮತ್ತೆ ಅತಿ ಹೆಚ್ಚು ಇಲ್ಲಿ ಮಕ್ಕಳ ಸಂಖ್ಯೆಗಿಂತ 2 ಪಟ್ಟು 3 ಪಟ್ಟು ಇಂಡೆಂಟ್ಗಳನ್ನು ಹಾಕೋದು ಇವರು ತಾವು ಬದುಕೋಸ್ಕರ ಮಾಡ್ತಾರೆ ಹೊರತು ಯಾರಾದರೂ ಕೇಳಿದರೆ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತೇಳಿ ಅವ್ರು ಯಾರಿಗೆ ಕೊಡ್ಬೇಕೆಂಬ ವಿಷಯ ಕೂಡ ಬಹಿರಂಗವಾಗಿ ಹೇಳೋದಿಲ್ಲ. ಮತ್ತೆ ಇವರು ಒಂದು ಹಾಸ್ಟೆಲಲ್ಲಿ 40ರಿಂದ 50, 60, 70 ಹುಡುಗರು ಮಕ್ಕಳು ಇರ್ತಾರೆ. ಇವ್ರು ಹಾಕೋದು 350 ಮಕ್ಕಳ ಇಂಡೆಂಟ್ ಹಾಕ್ತಾರ. ಅದು ಜನರಲ್ ಹಾಸ್ಟೆಲ್. ಈ ತರ ಆದ್ರೆ ಇನ್ನು ಸಮಾಜದಲ್ಲಿ ಮಕ್ಕಳ ಬೆಳವಣಿಗೆ ಹೇಗೆ? ಅವರ ಉದ್ದೇಶ ಏನು?
ಇವರು ಕಬಳಿಕೆ ಮಾಡೋದಕ್ಕೆ ಬಂದಿರೋದಂತ ಮೇಲ್ನೋಟಕ್ಕೆ ಕಾಣಿಸ್ತಿದೆ. ಅಲ್ಲ ಸರ್, ಏನಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಶೋಷಿತ ಜನಾಂಗಕ್ಕೆ ಸಾಮಾಜಿಕವಾಗಿ ಮತ್ತು ಶಿಕ್ಷಣವಂತರನ್ನಾಗಿ ಮಾಡಬೇಕಂತದ್ದು ಸರ್ಕಾರದ ಕಲ್ಪನೆ. ಆದ್ರೆ ನಟರಾಜ್ ಒಬ್ಬ ಅಧಿಕಾರಿಯಿಂದ ಯಾಕೆ ಈ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು ಒಂದು ದುರಾಡಳಿತದಲ್ಲಿದ್ದಾವೆ? ಈಗ ಸರ್ಕಾರದ ಉದ್ದೇಶ ಇವರಿಗೆ ಲೆಕ್ಕಕ್ಕಿಲ್ಲ ಅಂತ ಕಾಣಿಸ್ತದೆ. ಮತ್ತೆ ಸರ್ಕಾರದ ಉದ್ದೇಶ ಇವರ ಧ್ಯೇಯ ಅಲ್ಲ. ಇವರ ಧ್ಯೇಯ ಏನಂತಂದ್ರೆ ತಾವು ದುಡ್ಡಿನಿಂದ ಮುಂದೆ ಬರುವಂಥದ್ದು ಮತ್ತೆ ಹಣ ಕಬಳಿಕೆ ಮಾಡೋದೇ ಇವರ ಉದ್ದೇಶ ಆಗಿರ್ತದೆ. ಸರ್ಕಾರದ ಉದ್ದೇಶ ಶೋಷಿತರನ್ನು ಮುಂದೆ ತರಬೇಕು ಮತ್ತು ವಿದ್ಯಾಭ್ಯಾಸದಿಂದ ವಂಚಿತಾದ ಮಕ್ಕಳನ್ನು ಉದ್ಧಾರ ಮಾಡ್ಬೇಕನ್ನೋ ಸರ್ಕಾರದ ಉದ್ದೇಶನ ಇವರು ಸಂಪೂರ್ಣ ಅಲ್ಲಗಳೆದಿರ್ತಾರೆ ಇಲ್ಲಿ. ಅಲ್ಲ ಸರ್, ಕೇಂದ್ರ ಸ್ಥಾನದಲ್ಲಿ ಯಾಕೆ ಇರಲ್ಲ ಸರ್ ಅವರು? ಕೇಂದ್ರ ಸ್ಥಾನದಲ್ಲಿ ಇವರು ಮನೆ ಇರೋದು ಮಸ್ಕಿನಲ್ಲಿ. ಇವ್ರು ಮಸ್ಕಿನಲ್ಲಿ ಅಲ್ಲಿಂದ ಬರೋದು 12ರಿಂದ 1 ಗಂಟೆಗೆ ಬರ್ತಾರ. ಯಾರಾದ್ರೂ ಕೇಳಿದ್ರೆ ಇವ್ರು ಹೇಳ್ತಾರ ನಾನು ಅಲ್ಲಿ ಹಾಸ್ಟೆಲ್ ವಿಸಿಟ್ ಹೋಗಿದ್ದೆ, ಇಲ್ಲಿ ಹಾಸ್ಟೆಲ್ ವಿಸಿಟ್ ಹೋಗಿದ್ದೆ ಅಂತ ಹೇಳ್ತಾರೆ. ಇಲ್ಲಿ ಹಾಸ್ಟೆಲ್ ವಿಸಿಟ್ ಹೋಗ್ಬೇಕಾದ್ರೆ ಯಾವುದೇ ಅಧಿಕಾರಿ ಬರ್ಬೇಕಾದ್ರೆ ಫಸ್ಟ್ ಆಫೀಸಿಗೆ ಟಚ್ ಕೊಡ್ಬೇಕು. ತದನಂತರ ಅಲ್ಲಿ ಚಲನವಲನ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಮಾಡ್ಬೇಕು, ಎಲ್ಲಿಗೆ ಹೋಗ್ತಾರ ಏನಂತ ಹೇಳಿ. ಅದು ಯಾವ್ದನ್ನು ಇವ್ರು ಪಾಲನೆ ಮಾಡಲ್ಲ. ಬರುವಾಗ ನಾನು ವಿಸಿಟ್ ಮಾಡ್ತೀನಿ ಅಂತ ಹೇಳ್ತಾರ. ಇವ್ರಿಗೆ ಬರುವಾಗ ವಿಸಿಟ್ ಮಾಡಕ್ಕೆ ಯಾವ ಅಧಿಕಾರಿ ಇದೆ? ಇವರು ಚಲನವಲನ ರಿಜಿಸ್ಟರ್ ಮಾಡ್ಲಾರ್ದೆ ಎಂಟ್ರಿ ಮಾಡ್ಲಾರ್ದೆ ಯಾವ ಆಧಾರದ ಮೇಲೆ ಇವರು ಅಲ್ಲಿ ಎಂಟ್ರಿ ಹೋಗ್ತಾರೆ ಇಲ್ಲಿ? ಅಲ್ಲ ಸರ್, ಈ ರೀತಿ ಇದಾದಂದ್ರೆ ಮತ್ತೆ ಕಾರನ್ನು ಸ್ವಂತಕ್ಕೆ ಬಳಸ್ಕೊಳ್ತಾರೆ. ಇದು ಯಾವ ಸರ್ಕಾರದ ನಿಯಮವನ್ನ ಕಾಳಿಗೆ ತಗೊಳ್ಳಿ ಒಂದು ರೀತಿಯಲ್ಲಿ ಉಲ್ಲಂಘನೆ ಮಾಡ್ತಾರೆ ಅಂದ್ರೆ ಇವ್ರಿಗೆ ಹೇಳೋರು ಕೇಳೋರು ಯಾರಿಲ್ವಾ? ಸರ್ಕಾರದ ನಿಯಮಾನುಸಾರ ಕಾರನ್ನು ಟೆಂಡರ್ ಕರೆದಿರ್ತಾರ, ಆ ಟೆಂಡರ್ ನಿಯಮದಲ್ಲೇ ಇದೆ. ಆ ವೆಹಿಕಲ್ ಅನ್ನ ಆಫೀಸ್ ಕೆಲ್ಸಕ್ಕೆ ಬಿಟ್ರೆ ಮತ್ತೆ ಬೇರೆ ಯಾವುದೇ ಕೆಲಸ ಚಲನವಲನಗಳಿಗೆ ಬಳಸ್ಕೊಳ್ಬಾರ್ದು ಅಂತ ಹೇಳಿ. ಆದ್ರೆ ಇವರು ರಾಜಾರೋಷವಾಗಿ ಮನೆಗೆ ಹೋಯ್ತಾರ. ಯಾರು ಸರ್? ಈ ನಟರಾಜ್ ಅನ್ನೋರು, ಸಮಾಜ ಕಲ್ಯಾಣ ಅಧಿಕಾರಿ ಅಂತ ನಟರಾಜ್ ಅವರು ರಾಜಾರೋಷವಾಗಿ ಮನೆಗೆ ಹೋಯ್ತಾರ. ಅದನ್ನ ಯಾರಾದ್ರೂ ಕೇಳಿದ್ರೆ ನನ್ನ ಇಲಾಖೆ ಕೊಟ್ಟಿರೋಂತ ಕಾರು ನೀವು ಯಾರಿಗೆ ಕೇಳೋಂತ ಅವಶ್ಯಕತೆ ಇಲ್ಲ ಅಂತೇಳಿ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಮತ್ತೆ ಆ ರೀತಿಯ ಜವಾಬ್ದಾರಿಯಿಂದ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ಅಂದ್ಮೇಲೆ ಮತ್ತೆ ಅವ್ರಿಗೆ ಕಾನೂನು ಮೇಲೆ ಗೌರವ ಇದೆಯಲ್ಲ ಸರ್? ಕಾನೂನು ಮೇಲೆ ಅಂತಂದ್ರೆ ಇವ್ರ ಬಗ್ಗೆ ಹಲವಾರು ಬೇರೆ ಮೇಲಧಿಕಾರಿಗಳು ಕೂಡ ದೂರು ಸಲ್ಲಿಸಿದೆ. ಮೇಲಧಿಕಾರಿಗಳೇ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಇದರಲ್ಲಿ ಯಾವ ರೀತಿ ಸಪೋರ್ಟ್? ಈ ಸಪೋರ್ಟ್ ಮಾಡೋದಂತಂದ್ರೆ ನಾನು ಹಿಂದೆ 1.5 ವರ್ಷದ ಕೆಳಗಡೆ ಕಮಿಷನರ್ ಅವರಿಗೆ ಲೆಟರ್ ಕೊಟ್ಟಿದ್ದೆ, ಈ ತರ ಮಾನವಿನಲ್ಲಿ ವಸತಿ ನಿಲಯಗಳಿಗೆ ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳಿ. ಆವಾಗ ಏನ್ ಮಾಡಿದ್ರು, ಅವರು ನಾಮಕಾವಾಸ್ತೆ ಒಬ್ಬ ನೋಡಲ್ ಅಧಿಕಾರಿ ಅಂತ ಹೇಳಿ ನೇಮಕ ಮಾಡಿದ್ರು. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸು ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಸ್ಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.